ಸಾವಿತ್ರಿ ಕಾಲೇಜ್ಗೆ ಹೋಗೋದು ಬೇಡ ಅಂತ ನಾ ಹೇಳ್ತಿಲ್ಲ. ಕಾಲೇಜಿಗೆ ಹೋದ್ಮೇಲೆ ಏನಾಗುತ್ತೋ ಅನ್ನೋ ಭಯ ನನಗೆ. ಅಂತ ಹೆದರಿಕೆಗೆ ಅರ್ಥ ಇಲ್ಲಮ್ಮ. ಅರ್ಥ ಇಲ್ಲ ಅನ್ನೋ ವಿಷಯಗಳೇ ಈ ಮನೆಗೆ ಕಂಟಕ ಆಗಿರೋದು. ಅದಕ್ಕೆ ಯಾವ ವಿಷಯನೂ ನಾನು ಹಗುರವಾಗಿ ತಗೊಳ್ಳಲ್ಲ. ಅಣ್ಣ ಯಾವ್ದಾದ್ರು ಕೆಲಸ ಹೇಳಿದಾಗ ಆಗಲ್ಲ ಅಂತ ಹೇಳಕ್ ಆಗಲ್ವಲ್ಲಮ್ಮ. ಅಂದ್ರೆ ಅಡ್ಮಿಷನ್ ಕ್ಯಾನ್ಸಲ್ ಮಾಡಲ್ಲ ಅಂತೀಯಾ? ಸರಿ, ಸಾವಿತ್ರಿ ನಾಳೆ ಕಾಲೇಜಿಗೆ ಹೋದ್ಮೇಲೆ ಏನಾದ್ರೂ ಹೆಚ್ಚು ಕಮ್ಮಿ ಆದ್ರೆ ಅದಕ್ಕೆ ನೀನು ಜವಾಬ್ದಾರಿ ಆಗ್ತೀಯ. ಎಲ್ಲಿಗೆ ಹೊರಟ್ರಿ? ಕೆಲಸ ಆದ ಹಾಗೆ. ಇಷ್ಟೊಂದು ಅವಸರದಲ್ಲಿ ಹೊರಟಿದಿರಲ್ಲ, ಏನ್ ಎಲೆಕ್ಷನ್ ಟಿಕೆಟ್ ಸಿಗುತ್ತಾ ಅಂತ? ಏನ್ ಹೇಳ್ತಿದ್ಯಾ ಪರಶೋ? ಇಲ್ಲ, ಹಾಗೇನೂ ಇಲ್ಲ. ಅಲ್ಲ, ಹಾಗಾಗ್ಲಿ ಅಂತ ನನ್ನ ಹಾರೈಕೆ ಅಷ್ಟೇ. ನಾನು ಏನೇನೋ ಬುಗುಳ್ತಾ ಇರ್ತೀನಿ ಅದಕ್ಕೆ, ನೀವ್ ಯಾಕೆ ಇಷ್ಟೊಂದು ಗಾಬರಿ ಆಗಿದ್ದೀರಾ? ಆದ್ರೆ ಒಂದು ಮಾತಂತೂ ನಿಜ, ನಿಮಗೆ ಆ ಕೆಪಾಸಿಟಿ, ನಿಮ್ಗೆ ಒಳ್ಳೇದಾಗ್ಲಿ ಅಂತ ನನ್ನ ಆಶೀರ್ವಾದನಪ್ಪ. ಬರ್ತೀನಿ. ಭೀಮ್ಯಾ, ಇವತ್ತೇ ಮುಹೂರ್ತ. ಅಂದುಕೊಂಡ್ ಕೆಲಸ ಪರ್ಫೆಕ್ಟ್ ಆಗಿ ಆಗ್ಬೇಕು. ಇಲ್ಲ ಅಂದ್ರೆ ಅದೇ ಮುಹೂರ್ತದಲ್ಲಿ ಮಗನೇ ನಿಂತಿತಿ. ಆರ್ಯನ್ ನಿಂತ್ಕೊಳ್ಳೋ, ಮತ್ತೆ ನಿನ್ಗೆ ಫೋನ್ ಬಂದಿತ್ತು ಕಣ. ನೋ ಆರ್ಯನ್, ಆಕೆನೆ ಫೋನ್ ಮಾಡಿದ್ದು, ಕೇಳಿದಿಕ್ಕೆ ನಿನ್ ತಾಯಿ ಅಂತಾನೆ ಹೇಳಿದ್ರು. ನನ್ಗೊಂದು ಅನುಮಾನ ಕಣೋ, ಸ್ವರ್ಗದಿಂದ ಏನಾದ್ರು ಫೋನ್ ಮಾಡ್ಬೋದಾ ಅಂತ. ಯಾಕಂದ್ರೆ ಮೊಬೈಲ್ ನೆಟ್ವರ್ಕ್ ಅಲ್ಲೂ ಹೋಗಿರ್ಬೋದಲ್ವಾ? ಬಾಯ್ ಹೇಳಲ್ವಾ? ಬಾಯ್. ಯಾಕೋ ಆರ್ಯನ್ ಚಿಗ್ರೆ ಮರಿತಾರೆ ಇದ್ದೆ, ಫುಲ್ ಡಲ್ ಆಗ್ಬಿಟ್ಟಿದ್ಯಾ? ಏನಿಲ್ಲ, ನಿನ್ ತಾಯಿ ಮತ್ತೆ ಸ್ವರ್ಗದಿಂದ ಫೋನ್ ಮಾಡಿದ್ರೆ ಏನ್ ಹೇಳಿ? ಅಲ್ಲೇ ಬಂದು ಸಿಗ್ತೀನಿ ಅಂತ ಹೇಳು. ಮಿಸಸ್ ಅಹಲ್ಯ ನರಹರಿ ರಾವ್, ವೆಲ್ಕಮ್. ನಿಮ್ ಬಗ್ಗೆ ಸಾಕಷ್ಟು ಕೇಳಿದ್ದೆ, ಇವತ್ತು ಖುದ್ದು ನೋಡೋ ಅವಕಾಶ. ಕರ್ವೆ ಅವ್ರು ಹೇಳಿದ್ರು ನೀವು ನನ್ನ ಭೇಟಿ ಮಾಡ್ಬೇಕು ಅಂತ. ಏನೋ ಅನ್ನೋ ಕುತೂಹಲದಿಂದಾನೇ ಬಂದಿದ್ದೀನಿ. ನಿಮ್ ತಂದೆ ನಿಜವಾಗ್ಲೂ ಗ್ರೇಟ್ ಲೀಡರ್, ಸ್ಟೇಟ್ಸ್ಮನ್, ಪೊಲಿಟಿಷಿಯನ್. ನಿಮಗ್ ಪಾಲಿಟಿಕ್ಸ್ ನಲ್ಲಿ ಇಂಟ್ರೆಸ್ಟ್ ಇಲ್ವಾ? ಇದೆ. ಯಾಕೆ ತಡ ಮಾಡ್ತಾ ಇದ್ದೀರಾ? ಆಕ್ಚುಲಿ ಕಳೆದ ಜನರಲ್ ಎಲೆಕ್ಷನ್ ನಲ್ಲಿ ನೀವು ನಿಲ್ತೀರಾ ಅಂತ ನಾನು ಲೆಕ್ಕ ಹಾಕಿದೆ. ಗಾಳಿ ಸುದ್ದಿನೂ ಇತ್ತು. ಯಾಕೆ ಒಂದೇ ಮನೇಲಿ ಇಬ್ರು ಶಾಸಕರು ಇರೋದು ಬೇಡ ಅಂತ ನರಸಿಂಹರಾವ್ ತಡದ್ನ? ಇಲ್ಲ, ಹಾಗೇನೂ ಇಲ್ಲ. ಗೊತ್ತು ಗೊತ್ತು ಅಹಲ್ಯ. ಈಗ ಶ್ರೀರಾಮ್ಪುರದಲ್ಲಿ ಬೈ ಎಲೆಕ್ಷನ್ ಡಿಕ್ಲೇರ್ ಆಗಿದೆ. ಅದು ನರಸಿಂಹರಾವ್ ಇನ್ಫ್ಲುಯೆನ್ಸ್ ಇರೋ ಕ್ಷೇತ್ರ. ನಿಮ್ಗೆ ರೂಲಿಂಗ್ ಪಾರ್ಟಿಯಿಂದ ಟಿಕೆಟ್ನ ಹೀಗೆ ಕೊಡಿಸ್ಬೋದು. ಆದ್ರೆ ನಮ್ ಭಾವ ಕೊಡ್ಸಲ್ಲ. ಏನ್ ಮಾಡ್ಬೇಕು ಅಂತಿದ್ದೀರಾ? ನಾನು ಬೇರೆ ಕಡೆಯಿಂದ ಟ್ರೈ ಮಾಡ್ತೀನಿ. ನಾನು ನಿಮಗೆ ಸೀಟ್ ಕೊಡಿಸಬಹುದು, ಆದ್ರೆ ವಿರೋಧ ಪಕ್ಷದ. ಅಂದ್ರೆ ನಾನು ನಮ್ ಭಾವನ್ ಪಕ್ಷ ಬಿಟ್ಟು ಬಿಡೋದಕ್ಕೆ ನೀವ್ ಯಾವತ್ತಿಂದ ಆ ಪಕ್ಷದಲ್ಲಿದ್ದೀರಾ? ಇನ್ನೆರಡು ತಿಂಗಳಲ್ಲಿ ವಿಧಾನಸಭೆಯಲ್ಲಿ ನರಸಿಂಹರಾವ್ ಎದುರು ಕೂತ್ಕೋತಿರೋ, ಇಲ್ಲ ಜೀವನ ಪೂರ್ತಿ ಮನೇಲಿ ಡೈನಿಂಗ್ ಟೇಬಲ್ ನಲ್ಲಿ ಅವ್ರ ಎದುರು ಕೂತ್ಕೊಂಡು ತಲೆ ತಗ್ಗಿಸ್ಕೊಂಡು ಊಟ ಮಾಡ್ತಿರೋ? ನಿರ್ಧಾರ ಮಾಡಿ.